ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಯೂಟ್ಯೂಬರ್ಗಳಿಗಾಗಿ ಒಂದು ಖುಷಿ ವಿಚಾರ ಏನಂತಂದ್ರೆ, ಗೌರ್ಮೆಂಟ್ ಕಡೆಯಿಂದಾನೇ ಕೂಡ ಒಂದು ಪ್ರತಿ ತಿಂಗಳು 8 ಲಕ್ಷ ರೂಪಾಯಿ ಕೊಡಬೇಕಾಗಿ ಎಂದು ಒಂದು ಪಾಲಿಸಿ ತರಲಾಗಿದೆ. ಅದು ಯಾವ ಪಾಲಿಸಿಯಪ್ಪ ಅಂತಂದ್ರೆ, ಗೌರ್ಮೆಂಟ್ ಕಡೆಯಿಂದಾನು ಯಾವುದಾದ್ರೂ ಒಂದು ಸ್ಕೀಮ್‌ಗಳನ್ನು ಬಿಡುಗಡೆ ಮಾಡ್ತಾರಲ್ವಾ, ಅದು ಸೋಷಿಯಲ್ ಮೀಡಿಯಾಗಳಿಗಾಗಿ ಅವರು ಒಂದು ಸ್ಪಾನ್ಸರ್‌ಗಳಾಗಿ ಕೊಡಬೇಕಾಗಿ ಒಂದು ಪಾಲಿಸಿಯನ್ನು ಜಾರಿ ಮಾಡಲಾಗಿದೆ. ಅದು ಯುಪಿ ಗೌರ್ಮೆಂಟ್ ಇಂದಾನೇ ಸ್ಟಾರ್ಟ್ ಆಗಿದೆ. ಅದು ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಸ್ಪಾನ್ಸರ್ ಅನ್ನಾಗಿ ಕೊಡಬೇಕಾಗಿ ಅವರು ಈ ಪಾಲಿಸಿಯನ್ನು ಹೊರಡಿಸಲಾಗಿದೆ. ಅದು ಯಾವ ಯಾವ ಒಂದು ಕಂಡೀಷನ್‌ಗಳು ಇರುತ್ತೆ ಅಂತಂದ್ರೆ, ಅವರು ಯಾವುದೇ ರೀತಿಯಾದಂತಹ ಒಂದು ಗೌರ್ಮೆಂಟ್‌ನ ವಿರುದ್ಧವಾಗಿ ಯಾವುದೇ ಒಂದು ವಿಡಿಯೋಗಳನ್ನು ಮಾಡಿರಬಾರದು. ಅಂಥವ್ರು ಅವರಿಗಾಗಿ ಒಂದು ಸ್ಪಾನ್ಸರ್‌ಗಳನ್ನ ಕೊಡ್ತಾ ಇದ್ದಾರೆ. ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ಅಂತಂದ್ರೆ ಯುಪಿ ಸೋಷಿಯಲ್ ಮೀಡಿಯಾ ಪಾಲಿಸಿ ನೌ ಅರ್ನ್ ಅಪ್ ಟು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಪರ್ ಮಂತ್ ಅವರಿಗೆ ಏನು ಪ್ರಮೋಟ್ ಮಾಡಿ ಈ ಸ್ಕೀಮ್‌ಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅವು ಮತ್ತೆ ಇಲ್ಲಿ ಕೆಳಗಡೆ ನೋಡಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಇನ್ ಉತ್ತರ ಪ್ರದೇಶ್ ಹಿಯರ್ ಸಮ್ ಆಫ್ ದ ಗುಡ್ ನ್ಯೂಸ್ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಯಾವ್ಯಾವ ಪ್ರಮೋಟ್ ಮಾಡಬೇಕು ಯೂಟ್ಯೂಬ್‌ಗಳಲ್ಲಿ, ಇನ್‌ಸ್ಟಾಗ್ರಾಮು ಮತ್ತೆ ಟ್ವಿಟರ್ ಮೂಲಕ ಯಾವ ರೀತಿ ಅವ್ರು ಮಾಡ್ತಾರಂತ ನೋಡಿ ಮಾಡಬಹುದು. ಅದರಲ್ಲಿ ಕ್ಯಾಟಗರಿಯನ್ನು ಮಾಡಿದ್ದಾರೆ. ಯಾವ ಕ್ಯಾಟಗರಿಗೆ ಎಷ್ಟು ಒಂದು ಅಮೌಂಟ್ ಅನ್ನು ಕೊಡಬೇಕಂತ ಇದರಲ್ಲಿ ತೋರಿಸಲಾಗಿದೆ. ಕ್ಯಾಟಗರಿ ಎ, ಬಿ, ಸಿ, ಡಿ ಅಂತ ಇದೆ. ಇದರಲ್ಲಿ 10 ಲಕ್ಷ ಸಬ್ಸ್ಕ್ರೈಬರು ಮತ್ತು 5 ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ ಎಷ್ಟು, 2 ಲಕ್ಷ ಇದ್ರೆ ಎಷ್ಟು ಕೊಡಬೇಕು ಮತ್ತು 1 ಲಕ್ಷ ಇದ್ರೆ ಎಷ್ಟು ಕೊಡಬೇಕಂತ ಇದರಲ್ಲಿ ಕೊಡಲಾಗಿದೆ. ಇನ್ಫ್ಲುಯೆನ್ಸರ್ ಹೌದಾ. ಎ ಗ್ರೂಪ್‌ನವರಿಗೆ ಏನಿದೆ ಅಂದ್ರೆ ಶಾರ್ಟ್ಸ್ ಮತ್ತೆ ರೀಲ್ಸ್ ಮಾಡ್ತಾರಲ್ಲ, ಎ ಗ್ರೂಪ್ ಅದು 90 ಸೆಕೆಂಡ್ಸ್ ಕಂಟೆಂಟ್ ಇರಬೇಕದು. 50,000 ರೂಪೀಸ್ ಕೊಡ್ತಾರಂತೆ. ಪ್ರೊಡ್ಯೂಸಿಂಗ್ ಅಪ್ಲೋಡಿಂಗ್ ವಿಡಿಯೋಸ್ ರೀಲ್ಸ್ ಅಂದ್ರೆ ಎಷ್ಟಿರುತ್ತೆ ಅಂದ್ರೆ 80,000 ರೂಪೀಸ್ ಇರುತ್ತೆ. ಆಮೇಲೆ ಕೊಡ್ತಾರಂತೆ. ಆಮೇಲೆ 30 ಡೇಸ್ ಟೋಟಲ್ ಡ್ಯೂರೇಷನ್ ಆಫ್ ದಿಸ್ ಈಚ್ ಅಂಡ್ ವಿಡಿಯೋ ಅಡಿಷನಲ್ ಅಮೌಂಟ್ 10,000 ವಿಲ್ ಬಿ ಪೇಯಬಲ್ ಫಾರ್ ದ ಎವ್ರಿ 1 ಲ್ಯಾಕ್ ವ್ಯೂಸ್ ಅಂತ. ವ್ಯೂಸ್ ಮೇಲೆ 1 ಲ್ಯಾಕ್ ವ್ಯೂಸ್ಗೆ 10,000 ರೂಪೀಸ್ ಕೊಡ್ತಾರಂತೆ. ಇದು ಯುಪಿಯಲ್ಲಿ ಗೌರ್ಮೆಂಟ್ ಅನ್ನು ಈ ಪಾಲಿಸಿಯನ್ನು ಜಾರಿಗೆ ತಂದಿದ್ದಾರೆ. ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ಒಂದು ರೀತಿಯ ಸ್ಪಾನ್ಸರ್ಸ್ ಪಾಲಿಸಿಯನ್ನು ಬಂದಿದ್ರೆ ಕೂಡ ಬಹಳ ಯೂಟ್ಯೂಬರ್‌ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನಿಸುತ್ತೆ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.